ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶಿವ ಪ್ರವಾಸಕ್ಕೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಆರೋಗ್ಯ ಸಮಸ್ಯೆಯಿಂದ ನನ್ನ ಧ್ವನಿಯಲ್ಲಿ ಏನಾದರೂ ವ್ಯತ್ಯಾಸವಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಗೆಳೆಯರೇ, ಪ್ರೀತಿ ಸಂಬಂಧಗಳಿಗೆ ನಮ್ಮ ಭಾರತದಲ್ಲಿ ಮಹತ್ತರ ಸ್ಥಾನವನ್ನು ಕೊಟ್ಟಿದ್ದೇವೆ. ಪ್ರೀತಿ ಸಹಬಾಳ್ವೆಯಿಂದ ಯಶಸ್ಸನ್ನು ಕಂಡ ಹಲವಾರು ದಂಪತಿಗಳು ನಮಗೆ ಮಾದರಿಯಾಗಿದ್ದಾರೆ. ಹಾಗೆಯೇ ಒಲ್ಲದ ಪ್ರೀತಿ ತಪ್ಪಿದ ಸಂಬಂಧಗಳಿಂದ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡಿರುವ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆಯೇ ಇದೆ. ಸ್ನೇಹಿತರೆ, ಪ್ರೀತಿಯೇ ಇಲ್ಲವಿದ್ದರೆ ನಾವು ನೀವು ಯಾರು ಕೂಡ ಇರುತ್ತಿರಲಿಲ್ಲ. ಆದರೆ ಅದೇ ಒಂದು ಪ್ರೀತಿಯಿಂದ ಅಥವಾ ತಪ್ಪಾದ ಸಂಬಂಧದಿಂದ ಅದು ಕ್ರೂರವಾಗಿ ಕೊಲೆಯ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಪ್ರೀತಿಯು ಎಷ್ಟು ಕ್ರೂರಿ ಎಂದು ಅನಿಸುತ್ತದೆ. ಹೌದು ಗೆಳೆಯರೆ, ಅಂತಹದೊಂದು ಘೋರ ಘಟನೆ ನಮ್ಮ ಬೆಂಗಳೂರಿನ ವಯಲಿಕಾವಲ್ನಲ್ಲಿ ನಡೆದಿದೆ. 27 ವರ್ಷದ ಮಹಾಲಕ್ಷ್ಮಿ ಎಂಬುವ ಮಹಿಳೆ ಈ ಒಂದು ಘಟನೆಗೆ ತುತ್ತಾದ ದುರ್ದೈವೆ. ಹೆಸರಿಗೆ ತಕ್ಕ ಹಾಗೆ ಮಹಾಲಕ್ಷ್ಮಿಯ ಥರ ಕಾಣುವ ಈ ಮಹಿಳೆ ಮೂಲತಃ ನೇಪಾಳದವರು. ಈ ಮಹಿಳೆಗೆ ಈಗಾಗಲೇ ಮದುವೆ ಆಗಿದ್ದು, ಒಂದು ಮಗು ಕೂಡ ಇದ್ದು, ಮದುವೆ ಆಗಿ ನೆಲಮಂಗಲದಲ್ಲಿ ನೆಲೆಸಿದ್ದರು. ಮಹಾಲಕ್ಷ್ಮಿಯ ಗಂಡನಾದ ಹೇಮಂತ್ ಹೇಳುವ ಪ್ರಕಾರ ಅಶ್ರಿಫ್ ಎಂಬ ವ್ಯಕ್ತಿಯ ಜೊತೆ ಸ್ನೇಹವಿದ್ದ ಕಾರಣ ಮಹಾಲಕ್ಷ್ಮಿಯ ಗಂಡ ಜಗಳವಾಡಿ ಹೆಂಡತಿಯಿಂದ ಡಿವೋರ್ಸ್ ಅನ್ನು ಪಡೆದುಕೊಂಡಿದ್ದ. ಡಿವೋರ್ಸ್ ಆದ ಬಳಿಕ ಮಹಾಲಕ್ಷ್ಮಿಯು ನೆಲಮಂಗಲವನ್ನು ಬಿಟ್ಟು ವಯಲಿಕಾವಲ್ನಲ್ಲಿ ಒಬ್ಬಂಟಿಯಾಗಿ ಜೀವನ ನಡೆಸುತ್ತಿರುತ್ತಾಳೆ. ಮಗುವನ್ನು ತನ್ನ ಗಂಡನಾದ ಹೇಮಂತನೇ ನೋಡಿಕೊಳ್ಳುತ್ತಿರುವುದರಿಂದ ಮಗುವನ್ನು ನೋಡಬೇಕೆಂದೆನಿಸಿದರೆ ಮಾತ್ರ ಆಗಾಗ ಮಹಾಲಕ್ಷ್ಮಿಯು ನೋಡಿಕೊಂಡು ಬರುವುದು ಅಥವಾ ಹೇಮಂತನೇ ಮಗುವನ್ನು ತಾಯಿಯಲ್ಲಿಗೆ ಕರೆತರುವುದು ನಡೆಯುತ್ತಿರುತ್ತದೆ. ಹೀಗೆ ಒಂದು ದಿನ ಮಗುವು ಅಮ್ಮನನ್ನು ನೋಡಲು ಹಠ ಮಾಡಿತೆಂದು ಮಹಾಲಕ್ಷ್ಮಿಗೆ ಕರೆ ಮಾಡಿದ ಹೇಮಂತನಿಗೆ ನಂಬರ್ ಸ್ವಿಚ್ ಆಫ್ ಎಂದು ಬಂದಿರುತ್ತದೆ. ಎಲ್ಲೋ ಕೆಲಸದ ಒತ್ತಡವಿರಬೇಕು ಎಂದು ತಿಳಿದು ಸುಮ್ಮನಾದ ಹೇಮಂತ್ ತನ್ನ ಅತ್ತೆಯಾದ ವೀಣಾರವರು ಕರೆ ಮಾಡಿ ವಿಷಯ ತಿಳಿಸಿದ ನಂತರವೇ ವಯಲಿಕಾವಲ್ ಮನೆಗೆ ತೆರಳಿರುತ್ತಾನೆ. ಅಕ್ಕಪಕ್ಕದ ಮನೆಯವರು ಮಹಾಲಕ್ಷ್ಮಿಯ ತಾಯಿ ವೀಣಾರವರಿಗೆ ಕರೆ ಮಾಡಿ ಮಹಾಲಕ್ಷ್ಮಿಯು ಇದ್ದ ಒಂದು ಮನೆಯಲ್ಲಿ ಕೆಟ್ಟ ವಾಸನೆ ಬರುತ್ತಿದೆ ಮತ್ತು ಮನೆ ಬಾಗಿಲಾಕಿದೆ ಎಂದು ತಿಳಿಸಿದಾಗ ವೀಣಾರವರು ಹೇಮಂತರಿಗೆ ಕಾಲ್ ಮಾಡಿ ಮಾಹಿತಿಯನ್ನು ತಿಳಿಸುತ್ತಾರೆ. ವಿಷಯ ತಿಳಿದು ಬಂದ ಹೇಮಂತನಿಗೆ ಮಹಾಲಕ್ಷ್ಮಿಯವರ 56 ತುಂಡುಗಳಾಗಿ ಫ್ರಿಡ್ಜ್ನಲ್ಲಿ ತಣ್ಣಗೆ ಪ್ರಾಣ ಕಳೆದುಕೊಂಡಿರುವುದು ನೋಡಿ ಆಶ್ಚರ್ಯವಾಗುತ್ತದೆ. ವಿಷಯ ತಿಳಿದ ಪೊಲೀಸರು ಸ್ಥಳಕ್ಕೆ ಧಾವಿಸಿ ವಿಚಾರಣೆ ಮಾಡಿದಾಗ ಮೇಲುನೋಟಕ್ಕೆ 3 ವ್ಯಕ್ತಿಗಳ ಹೆಸರು ಕೇಳಿಬರುತ್ತದೆ. ಹೇಮಂತ್, ಅಶ್ರಾಫ್, ಬಿಹಾರಿ ಬಾಬು. ಬಿಹಾರಿ ಬಾಬು ಆಗಾಗ ಮಹಾಲಕ್ಷ್ಮಿಯು ಇದ್ದಂತಹ ಮನೆಗೆ ಬರುತ್ತಿದ್ದವ. ಸದ್ಯಕ್ಕೆ ಈ ಇಬ್ಬರು ತಲೆಮರೆಸಿಕೊಂಡಿದ್ದು ಅನುಮಾನಕ್ಕೆ ಇನ್ನೂ ಎಡೆ ಮಾಡಿಕೊಟ್ಟಂತಾಗಿದೆ. ಬೆಂಗಳೂರಿನ ಮಂತ್ರಿ ಮಾಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಮಹಾಲಕ್ಷ್ಮಿ ಎಲ್ಲರ ಜೊತೆ ಲವಲವಿಕೆಯಿಂದ ಇದ್ದ ಒಬ್ಬ ಹೆಣ್ಣು ಮಗಳು. ಈ ರೀತಿಯಾದ ಕೃತ್ಯ ಎಸಗಿದ ರಾಕ್ಷಸನಿಗೆ ತಕ್ಕ ಶಿಕ್ಷೆ ಆಗಲಿ, ಇನ್ನಾದರೂ ಯುವತಿಯರು ಮೋಸದ ಜಾಲಕ್ಕೆ ಬಿದ್ದು ತಮ್ಮ ಜೀವ ಮತ್ತು ಭವಿಷ್ಯವನ್ನು ಹಾಳು ಮಾಡಿಕೊಳ್ಳದಿರಲಿ ಎಂದು ಭಾವಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.